ನಮಸ್ಕಾರ ಸ್ನೇಹಿತರೆ. ಇವತ್ತು ಭಾಳಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ಸರ್ಕಾರ ರಿಲೀಸ್ ಮಾಡ್ತಾ ಇದೆ. ಅದರಲ್ಲಿ ನಿಮ್ಮ ಹೆಸರು ಕೂಡ ಇದೆಯಾ ಅಂದರೆ ಯಾವ ಜಿಲ್ಲೆಗಳಿಗೆಲ್ಲ ಅಮೌಂಟ್ ರಿಲೀಸ್ ಮಾಡ್ತಾ ಇದೆ ಆ ಜಿಲ್ಲೆಗಳ ಲಿಸ್ಟ್ನಲ್ಲಿ ನಿಮ್ಮ ಜಿಲ್ಲೆ ಕೂಡ ಹೆಸರು ಇದೆಯಾ, ಮತ್ತು ನಿಮಗೆ ಕೂಡ ಅಮೌಂಟ್ ಬರ್ತದಾ ಇಲ್ಲ ಎಂಬುದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆ ತನಕ ನೋಡಿ. ವಿಡಿಯೋವನ್ನು ಕೊನೆ ತನಕ ಯಾರ್ಯಾರು ನೋಡ್ತೀರಿ ಅವರು ಪ್ಲೀಸ್ ಕಮೆಂಟ್ ಮಾಡಿ ನಾವು ವಿಡಿಯೋವನ್ನು ಕೊನೆ ತನಕ ನೋಡಿ ಅಂತ. ಆಗ ಅರ್ಥ ಆಗ್ತದೆ ಯಾರೆಲ್ಲ ವಿಡಿಯೋವನ್ನು ಕೊನೆ ತನಕ ನೋಡ್ತಿದ್ದೀರ ಮತ್ತು ವಿಡಿಯೋವನ್ನು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದೀರ ಅಂತ. ಆದ್ದರಿಂದ ವಿಡಿಯೋವನ್ನು ಕೊನೆ ತನಕ ಯಾರೆಲ್ಲ ನೋಡ್ತೀರಿ ಪ್ಲೀಸ್ ಕಮೆಂಟ್ ಮಾಡಿ. ಈಗ ಬನ್ನಿ ಸ್ನೇಹಿತರೆ, ಈಗ ಸಂಪೂರ್ಣವಾಗಿ ಇವತ್ತು ಯಾವ ಜಿಲ್ಲೆಗಳಿಗೆ ಅಮೌಂಟ್ ರಿಲೀಸ್ ಆಗ್ತಾ ಇದೆ ಮತ್ತು 3ನೇ ಕಂತಿನ 4ನೇ ಕಂತಿನ ಹಣ ಬಂದಿಲ್ಲದೆ ಇರುವವರು ಯಾವ ರೀತಿಯಾಗಿ ನಾವು ಹಣವನ್ನು ಪಡೆದುಕೊಳ್ಳಬಹುದು ಎಂಬುದು ಕೂಡ ತಿಳಿದುಕೊಳ್ಳೋಣ. ಮತ್ತು ಮೊದಲನೇ ಕಂತಿನ ಹಣ ಕೂಡ ನಿಮಗೆ ಬಂದಿಲ್ಲ ಅಂದರೆ ಅವರು ಕೂಡ ಯಾವ ರೀತಿಯಾಗಿ ಪಡೆದುಕೊಳ್ಳೋದಕ್ಕೂ ಎಂಬುದನ್ನು ಕೂಡ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇವತ್ತು ಯಾವ ಜಿಲ್ಲೆಗಳಿಗೆ ಅಮೌಂಟ್ ರಿಲೀಸ್ ಆಗ್ತಾ ಇದೆ ಅಂದರೆ ಪ್ರಮುಖವಾಗಿ 4 ಜಿಲ್ಲೆಗಳಿಗೆ ಅತಿ ಹೆಚ್ಚು ಅಮೌಂಟು ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಅಂದರೆ 4 ಜಿಲ್ಲೆಗಳಿಗೆ ಯಾವ ರೀತಿ ಅಂದರೆ ಈಗ 1, 2, 3, 4 ಈ 4 ಜಿಲ್ಲೆಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಆ ಜಿಲ್ಲೆಗಳಿಗೆ ನಾವು ಅತಿ ಹೆಚ್ಚು ಫಲಾನುಭವಿಗಳಿಗೆ ಅಮೌಂಟನ್ನು ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಆ ಜಿಲ್ಲೆಗಳು ಯಾವುದಂದರೆ ಮೊದಲನೇದಾಗಿ ಮೈಸೂರು, ಧಾರವಾಡ, ಕಲಬುರಗಿ, ಚಿತ್ರದುರ್ಗ ಈ ಜಿಲ್ಲೆಗಳಿಗೆ ಅತಿ ಹೆಚ್ಚು ಫಲಾನುಭವಿಗಳಿಗೆ ಅಮೌಂಟ್ ರಿಲೀಸ್ ಮಾಡ್ತೀವಿ. ಇವತ್ತು ಭಾಳಷ್ಟು ಫಲಾನುಭವಿಗಳು ಇವತ್ತೇ ಹಣ ರಿಲೀಸ್ ಮಾಡ್ತಾಯಿದ್ವಿ. ಅದರಲ್ಲಿ ಅತಿ ಹೆಚ್ಚಾಗಿ ನಾವು ಈ 4 ಜಿಲ್ಲೆಗಳಿಗೆ ಅಮೌಂಟ್ ರಿಲೀಸ್ ಮಾಡ್ತೀವಿ. ಮತ್ತು ದಕ್ಷಿಣ ಕನ್ನಡ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಇವು 3 ಜಿಲ್ಲೆಗಳಿಗೆ ಅಮೌಂಟನ್ನು ರಿಲೀಸ್ ಮಾಡಿದ್ರು ಕೂಡ ಅತಿ ಕಡಿಮೆಯಾಗಿ ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಮಾಹಿತಿ ನೀಡಿದೆ. ನೀವು ಕೇಳ್ಬೋದು ಚಿತ್ರದುರ್ಗ ಆ ಲಿಸ್ಟ್ ಅತಿ ಹೆಚ್ಚು ಲಿಸ್ಟ್ನಲ್ಲಿ ಸೇರಿಸಿದ್ರಿ ಮತ್ತು ಇಲ್ಲಿ ಇದ್ರ ಕೂಡ ಸೇರಿಸ್ತಾ ಇದ್ರಿ ಅಂತ. ನೋಡಿ ಸ್ನೇಹಿತರೆ, ಚಿತ್ರದುರ್ಗ ಯಾವ ರೀತಿ ಸೇರಿಸಿದಂದರೆ ನೀವು ನೋಡ್ಬೋದು 4 ಜಿಲ್ಲೆಗಳಿಗೆ ಕ್ರಮವಾಗಿ ಹೇಳ್ತಾ ಬಂದರೆ 4ನೇ ಜಿಲ್ಲೆ ಚಿತ್ರದುರ್ಗ. ಈಗೇನು ಅತಿ ಹೆಚ್ಚು ಕಡಿಮೆಯಾಗಿ ನಾವು ಗೃಹಲಕ್ಷ್ಮಿ ಅಮೌಂಟನ್ನು ರಿಲೀಸ್ ಮಾಡ್ತೀವಿ ಸರ್ಕಾರ ತಿಳಿಸ್ತು. ಅದರಲ್ಲಿ ಲೋ ಆರ್ಡ್ರಾಗಿ ಬರೋದೇ ಚಿತ್ರದುರ್ಗ. ಈ ರೀತಿಯಾಗಿ ಅಮೌಂಟನ್ನು ರಿಲೀಸ್ ಮಾಡ್ತದೆ ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ನಿಮ್ಗೆ ಕೂಡ 3ನೇ ಕಂತಿನ ಮತ್ತು 4ನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಅಂದರೆ ಖಂಡಿತವಾಗಿ ನೀವು ಕಾಯಲೇಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರ ಮಾಹಿತಿ ನೀಡ್ತಾ ಇದೆ, ನಾವು ಅಮೌಂಟನ್ನು ರಿಲೀಸ್ ಮಾಡ್ತೀವಿ, ಯಾವುದೇ ರೀತಿ ಭಯ ಬೇಡ ಅಂತ ಸರ್ಕಾರ ಮಾಹಿತಿ ನೀಡ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.